ಎಲ್ಲರಿಗೂ ನಮಸ್ಕಾರ. ವಾಸ್ತುವಿನಾಯಕ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ವೆಲ್ಕಮ್. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರಿಗೆಲ್ಲ ನನ್ನ ಧನ್ಯವಾದಗಳು. ಮತ್ತು ಇನ್ನೊಂದು ಏನಂದರೆ, ಇದನ್ನು ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಎಲ್ಲರಿಗೂ ಹೇಳಿ, ಎಲ್ಲರಿಗೂ ನನ್ನ ಚಾನಲ್ನ ಸ್ವಲ್ಪ ಶೇರ್ ಮಾಡಿ, ಮತ್ತು ನಾನು ಹೇಳುವಂಥ ವಿಷಯಗಳನ್ನೆಲ್ಲ ನೋಟ್ ಮಾಡಿ ಇಟ್ಕೊಳ್ಳಿ. ಮುಂದೆ ಎಲ್ಲೂ ನಿಮ್ಗೆ ಈ ಥರ ವೀಡಿಯೋಸ್ ಮತ್ತೆ ಸಿಗೋದಿಲ್ಲ, ಈ ಥರ ಪಾಠಗಳು. ಇವತ್ತು ನಾನು ನಿಮಗೆ ಒಂದು ಹೊಸ ವಿಷಯನ ಪರಿಚಯ ಮಾಡಿಕೊಡ್ತಿದ್ದೀನಿ. ಅದು ಕಾಕಿನಿ ಪದ್ಧತಿ ಅಂತೇಳಿ. ಇದು ನಾರ್ತ್ ಇಂಡಿಯಾದಲ್ಲಿ ಬಹಳ ಪ್ರಸಿದ್ಧಿಯಾಗಿರುವಂಥ ಒಂದು ಪದ್ಧತಿ. ಈ ಪದ್ಧತಿಯಿಂದ ನಾವೇನು ಕಲಿಬೋದು ಅಂತಂದರೆ, ಫಾರ್ ಎಕ್ಸಾಂಪಲು ಯಾರಿಗಾದರೂ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ, ಯಾವುದಾದ್ರು ಊರಿಗೆ ಟ್ರಾನ್ಸ್ಫರ್ ಆಗಿರುತ್ತೆ, ಅಥವಾ ಫಾರ್ ಎಕ್ಸಾಂಪಲ್ ಬೆಂಗಳೂರಿನಲ್ಲೇ ಅಂದ್ಕೊಳ್ಳಿ, ಹೆಬ್ಬಾಳದಿಂದ ವಿಜಯನಗರಕ್ಕೆ ಟ್ರಾನ್ಸ್ಫರ್ ಆಗುತ್ತೆ, ಅಥವಾ ಮಂಡ್ಯದಿಂದನೋ ಮೈಸೂರಿಂದನೋ ಬೆಂಗಳೂರು ಟ್ರಾನ್ಸ್ಫರ್ ಆಗುತ್ತೆ, ಅದು ಬೆಂಗಳೂರಿನವ್ರಿಗೆ ಡೆಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ. ಈ ಟ್ರಾನ್ಸ್ಫರ್ ಆಗಿ ಹೋಗುವಂಥ ಊರು ಇದು ಕೂಡ ವಾಸ್ತುವಿನಲ್ಲಿ ಸಂಬಂಧಪಟ್ಟಿರ್ತದೆ. ಆ ಊರು ಈತನಿಗೆ ಆಗಿ ಬರುತ್ತೋ ಇಲ್ವೋ, ಓಕೆ, ಆ ಊರಿನಿಂದ ಈತನಿಗೆ ಲಾಭ ಇದೆಯೋ ಇಲ್ವೋ ಅಂತ ಅದನ್ನು ನೋಡೋದಕ್ಕೆ ಇದು ಒಂದು ಒಳ್ಳೆಯ ಪದ್ಧತಿ. ಇದು ಈ ಪದ್ಧತಿಯಿಂದ ನಮ್ಗೆ ಏನು ಉತ್ತರ ಬರುತ್ತೆ ಅದು ಎಕ್ಸಾಕ್ಟ್ ಆಗಿರುತ್ತೆ, ಅಕ್ಯುರೇಟ್ ಆಗಿರ್ತದೆ. ಓಕೆ, ಇದರಲ್ಲಿ ನಿಮಗೆ ಹೋದರೆ ಲಾಭನೋ ನಷ್ಟನೋ ಅಂತ ಗೊತ್ತಾಗ್ಬಿಡುತ್ತೆ. ಆಗ ನೀವು ಡಿಸೈಡ್ ಮಾಡ್ಬೋದು. ಓಕೆ, ಇದೇ ರೀತಿಯಾಗಿ ನೀವು ಎಲ್ಲ ರೀತಿಯಾದ ಯಾವುದೇ ಲೇಔಟ್ ತೊಗೊಳಕ್ಕೆ ಹೋಗ್ತೀರಾ, ಆ ಲೇಔಟ್ ಹೆಸರನ್ನ ನೀವು ತೊಗೋಬೋದು. ಓಕೆ, ಅಥವಾ ಇಲ್ಲಿಂದ ಒಂದು ಏರಿಯಾಯಿಂದ ಇನ್ನೊಂದು ಏರಿಯಾಗೆ ಹೋಗ್ತಾ ಇದ್ದೀರಾ, ಆ ಏರಿಯಾ ನಮ್ಗೆ ಹಾಗೆ ಬರೋದು ನೀವು ಚೆಕ್ ಮಾಡೋಕ್ಕೋಸ್ಕರ ಈ ಒಂದು ಪದ್ಧತಿ ತುಂಬ ಚೆನ್ನಾಗಿ ಬರುತ್ತೆ. ಅದು ಹೇಗೆ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಈಗ ಎಲ್ಲರೂ ಈ ಕಡೆ ಗಮನ ಕೊಡಿ. ನೋಡಿ, ನಿಮ್ಗೆ ಅವತ್ತು ನಾನು ಲಾಸ್ಟ್ ವಿಡಿಯೋ ಮಾಡೋದಾಗಲೇ ಹೇಳ್ತೀನಿ ನಿಮಗೆ, ಕನ್ನಡ ವರ್ಣಮಾಲೆ ಅಥವಾ ಹಿಂದಿ ವರ್ಣಮಾಲೆ ಯಾರಿಗೆ ತುಂಬ ಚೆನ್ನಾಗಿ ಬರುತ್ತೆ ಅಂಥವ್ರಿಗೆ ಈ ಒಂದು ವಾಸ್ತು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಯಾಕೆಂದರೆ ನಮ್ಮ ವರ್ಣಮಾಲೆಗಳಿಲ್ದಿರ ಯಾವುದೇ ಒಂದು ಶಾಸ್ತ್ರಗಳು ಕಂಪ್ಲೀಟ್ ಆಗೋದಿಲ್ಲ. ಓಕೆ, ಈಗ ನೋಡ್ಕೊಳ್ಳಿ, ಯಾರ್ಯಾರಿಗೆ ಬರಲ್ಲ ಅವ್ರಿಗೆಲ್ಲ ಬರ್ಕೋಬೋದು. ಬೇಕಾದರೆ ಆ ಇಂದ ಅಮ್ಮವರೆಗೂ ನಂಬರ್ 1 ಮಾಡಿ, ಕ ಇಂದ ಗ್ರವರೆಗೂ, ಚ ಇಂದ ಜ್ಞವರೆಗೂ, ಟ ಇಂದ ನಾವರೆಗೂ, ತ ಇಂದ ನಾವರೆಗೂ, ಪ ಇಂದ ಮ ಮತ್ತು ಯಾರ ಲಾಭ ಹಾಗೂ ಶೇಷ ಸಹ ಅಂತ ಹೇಳಿ 8 ವರ್ಗಗಳನ್ನ ಮಾಡ್ಕೊಳ್ಳಿ. ಓಕೆ, ಈ 8 ಲೈನ್ ತುಂಬ ಇಂಪಾರ್ಟೆಂಟ್ ಇದು. ಈಗ ಎಕ್ಸಾಂಪಲ್ ಕಾಕಿನಿ ಪದ್ಧತಿಯಲ್ಲಿ ಮೊದಲನೇದಾಗಿ ವ್ಯಕ್ತಿಯ ಹೆಸರು ತಗೋಬೇಕು. ಎಕ್ಸಾಂಪಲ್ಗೆ ರಾಮ ಅನ್ನೋ ವ್ಯಕ್ತಿ ಅವನಿಗೆ ಡೆಲ್ಲಿಗೆ ಅವನಿಗೆ ಟ್ರಾನ್ಸ್ಫರ್ ಆಗುತ್ತೆ. ಡೆಲ್ಲಿಗೆ ಹೋದರೆ ನನಗೆ ಪ್ರಾಫಿಟಬಲ್ಲ, ನನಗೆ ಲಾಭನ ನಷ್ಟನ ಅಂತ ನಿಮ್ಮ ಹತ್ರ ಬಂದು ಕೇಳ್ತೀನಿ ಅಂತ ತಿಳ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೆ ಆಗಿರ್ಬೋದು. ಇದನ್ನು ಶಾಸ್ತ್ರ ಕಲಿಯಲೇಬೇಕು, ಜ್ಯೋತಿಷ್ಯ ಗೊತ್ತಿರಬೇಕು ಅಂತೇನಿಲ್ಲ. ಇದು ವೆರಿ ಸಿಂಪಲ್ ಮೆಥಡ್ ಇದು. ಓಕೆ, ಈ ಮೆಥಡ್ನ ನಾವು ವಾಸ್ತುಗೂ ಯೂಸ್ ಮಾಡ್ತೀವಿ, ಅಸ್ಟ್ರಾಲಜಿನಲ್ಲೂ ಯೂಸ್ ಮಾಡ್ತೀವಿ. ಇದನ್ನು ನೀವೆಲ್ಲರೂ ಕಲಿಬೋದು, ಎಲ್ಲರೂ ಕೂಡ ಟ್ರೈ ಮಾಡಿಬೇಕಾದ್ರೆ. ನೋಡಿ, ರಾಮ ಎಂಬ ವ್ಯಕ್ತಿಗೆ ದೆಹಲಿಗೆ ಟ್ರಾನ್ಸ್ಫರ್ ಆದರೆ ಲಾಭ ನಷ್ಟ ಅಂತ ಪ್ರಶ್ನೆ. ಆಗ ನೋಡಿ, ಫಸ್ಟ್ ತೊಗೋಬೇಕಾದ್ರು ರಾಮ ವ್ಯಕ್ತಿಯ ಹೆಸರನ್ನ ಫಸ್ಟ್ ನಾವು ತಗೋಬೇಕು. ಓಕೆ, ರಾಮ ಅನ್ನೋ ವ್ಯಕ್ತಿ ಇಲ್ಲಿ ರಾ ಅನ್ನೋದು ಯಾವ ಸರಲ್ಲಿ ಬರುತ್ತೆ? ನಂಬರ್ 7 ಬರುತ್ತೆ. ಓಕೆ, 7 ಅಂತ ಬರ್ಕೊಳ್ಳಿ. ಇದರಲ್ಲಿ ಕಾಮನ್ ಆಗಿರೋ ಒಂದು ರೂಲ್ಸ್ ಇದೆ. ಯಾವುದೇ ವ್ಯಕ್ತಿ ಹೆಸರು ತೊಗೊಳ್ಳಿ ಅಥವಾ ಊರಿನ ಹೆಸರು ತೊಗೊಳ್ಳಿ, ಅದಕ್ಕೆ ಇಂಟು 2 ಮಾಡ್ಕೋಬೇಕು. ಇದು ಕಾಮನ್ ರೂಲ್ ಇದು. ಈಗ ನೋಡಿ, ರಾಮ ಅನ್ನೋದಕ್ಕೆ 7 ಅಂತ ತೊಗೊಂಡ್ವಿ. ದೆಹಲಿ ಅನ್ನೋ ಒಂದು ವರ್ಡ್ ಇದೆ, ದೆಹಲಿ. ಓಕೆ, ಈ ದೆಹಲಿ ಅನ್ನೋ ಒಂದು ಊರಿಗೆ ದ ಅನ್ನೋದಿಲ್ಲಿ ಬರುತ್ತೆ, ನಂಬರ್ 5 ಬರುತ್ತೆ. ನೋಡಿ, ಇಲ್ಲಿ ಬರುತ್ತೆ 5. ಇದಕ್ಕೂ ಕೂಡ ನಂಬರ್ 2 ಇಂದ ಮಲ್ಟಿಪ್ಲೈ ಮಾಡ್ಕೋಬೇಕು. ಇದು ರೂಲ್, ನಂಬರ್ 2 ಅನ್ನೋದು ರೂಲ್ ಇದು. ಮತ್ತೆ ಅಂತ ತೆರೆ ಕೆಡಿಸ್ಕೊಳ್ಬೇಕು. ಈಗ ಎರಡು ಕೂಡಬೇಕು, ಮಲ್ಟಿಪ್ಲೈ ಮಾಡ್ಕೋಬೇಕು. 7 ಇದು 14 ಬಂತು, 5 ಇದು 10 ಬಂತು. ಕರೆಕ್ಟ್ ಅಲ್ವಾ? ಮತ್ತೆ ಇದಕ್ಕೆ ಈ ವ್ಯಕ್ತಿಯ ಹೆಸರಿಗೆ ಊರಿನ ಹೆಸರು ನಂಬರು ಏನಿದೆ ಅದನ್ನು ಆ್ಯಡ್ ಮಾಡ್ಕೋಬೇಕು. ಅದೇ ಊರಿನ ಹೆಸರಿಗೆ ವ್ಯಕ್ತಿಯ ಹೆಸರಿನ ನಂಬರನ್ನು ಆ್ಯಡ್ ಮಾಡ್ಕೋಬೇಕು. ಅವೆರಡನ್ನು ನೀವು ಕೊಡ್ಕೋಬೇಕು. ಅವಾಗೇನಾಗುತ್ತೆ, ಈಗ ನೇಮಿಂದ ಬಂದಿರುವಂಥದ್ದು ಟೋಟಲ್ ನಂಬರ್ ಎಷ್ಟು ಬರುತ್ತೆ? 19 ಬರುತ್ತೆ. ಊರಿನ ಸಂಖ್ಯೆಯಿಂದ ಬಂದಿರೋದು 17 ಅಂತ ಬರುತ್ತೆ. ಅದನ್ನು ನೀವು ಬರ್ಕೊಳ್ಳಿ. ನೇಮಿಂದ ಬಂದಿರೋದು ಎಷ್ಟು? 19. ಮತ್ತು ಪ್ಲೇಸಿಂದ ಬಂದಿರುವಂಥದ್ದು
17. ಇದೆರಡನ್ನೂ ಕೂಡ ರೂಲ್ ಏನಂದರೆ ಡಿವೈಡೆಡ್ ಬೈ 8 ಮಾಡಬೇಕು. ಡಿವೈಡೆಡ್ ಬೈ 8 ಅಂದರೆ ಏನರ್ಥ? ಈ 8 ವರ್ಗಗಳನ್ನ ಡಿವೈಡ್ ಮಾಡ್ತೀವಿ ಅಂತ ಅರ್ಥ. 8 ಅಂದರೆ ಬೇರೆ ಏನು, ಇದು ರೂಲ್. ಇದಕ್ಕೆ ಹೇಗೆ ಮಲ್ಟಿಪ್ಲೈ ಬೈ 2 ಮಾಡೋದು ಹೇಗೆ ರೂಲ್ಸು, ಅದೇ ರೀತಿಯಾಗಿ ಡಿವೈಡೆಡ್ ಬೈ 8 ಮಾಡೋದು ಒಂದು ರೂಲ್. ಓಕೆ, ಈಗ ಇದನ್ನೆರಡನ್ನು ನೀವು ಭಾಗಾಕಾರ ಮಾಡಿ ನೋಡಿ. 19ನ್ನು 8ರಿಂದ ನಾವು ಭಾಗಿಸ್ತೀವಿ. 8 2 16 ಬಂತು. ರಿಮೈಂಡರ್ 3. ಅದೇ ರೀತಿಯಾಗಿ 3 17 ಡಿವೈಡೆಡ್ ಬೈ 8. 8 16 ಡಿವೈಡೆಡ್ ಬೈ 1 ಬಂತು. ಅಂದರೆ ನಾಮ ಸಂಖ್ಯೆಗೆ 3, ಪ್ಲೇಸ್ ಸಂಖ್ಯೆಗೆ 1 ಅಂತ ಬಂತು. ಇಲ್ಲಿ ಯಾವಾಗ ನಾಮ ಸಂಖ್ಯೆಗೆ ಅಂದರೆ ವ್ಯಕ್ತಿಯ ಹೆಸರಿಗೆ ಹೆಚ್ಚು ಅಂಕಗಳು ಬರುತ್ತೆ, ಅದು ಅವನು ಯಾವ ಊರಿಗೆ ಹೋಗ್ತಾ ಇರ್ತಾನೆ ಆ ಊರಿನಲ್ಲಿ ಅವನಿಗೆ ಲಾಭ ಸಿಗುತ್ತೆ ಅಂತ ಅರ್ಥ. ಅದೇ ಏನಾದರೂ ನಾಮ ಸಂಖ್ಯೆ 1 ಬಂದು ಪ್ಲೇಸ್ ಸಂಖ್ಯೆ 3 ಬಂದರೆ ಆ ಊರಿಗೆ ಈತನಿಂದ ಲಾಭ ಇದೆ ಹೊರತು ಈ ಊರಿಂದ ಅವನಿಗೆ ಲಾಭ ಸಿಗಲ್ಲ ಅಂತ ಅರ್ಥ. ಇದು ಬೇಕಾದ್ರೆ ನಿಮಗೆ ಇನ್ನೊಂದು ಎಕ್ಸಾಂಪಲ್ನ ನಾನು ತೋರಿಸ್ತೀನಿ. ಈಗ ನಾವು ಇನ್ನೊಂದು ಎಕ್ಸಾಂಪಲ್ನ ನೋಡೋಣ. ಗಣೇಶ್ ಅನ್ನೋ ವ್ಯಕ್ತಿ ಆತ ಮಂಡ್ಯದಲ್ಲೋ ಮೈಸೂರಲ್ಲೆಲ್ಲೋ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಬೆಂಗಳೂರಿಗೆ ಅವ್ರು ಬರಬೇಕು. ಬೆಂಗಳೂರು ಅನ್ನೋದು ನೋಡಿ ನಂಬರ್ 6, ಬಾ ಅನ್ನೋದು ಬರುತ್ತೆ, ಗಣೇಶ ಅನ್ನೋದು 2, ಅದು ನೀವು ಇಲ್ಲಿ ಬರ್ಕೋಬೇಕು. ಗಣೇಶ ನಂಬರ್ 2, ಬೆಂಗಳೂರು ನಂಬರ್ 5, 6, ಬೆಂಗಳೂರು ನಂಬರ್ 6. ಓಕೆ, ಈಗ ಏನು ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಗಣೇಶ ಅನ್ನೋ ವ್ಯಕ್ತಿಯ ಇಂಟು 2, ಬೆಂಗಳೂರಿಗೆ ಇಂಟು 2 ಮಾಡ್ಕೊಳ್ಳಿ. ಇಲ್ಲಿಗೆ 4 ಬರುತ್ತೆ, ಇಲ್ಲಿಗೆ 12 ಬರುತ್ತೆ. ನಂತರ ನೆಕ್ಸ್ಟ್ ಸ್ಟೆಪ್ ಏನು? ನಾಮ ಸಂಖ್ಯೆಗೆ ಊರಿನ ಸಂಖ್ಯೆ ಆ್ಯಡ್ ಮಾಡ್ಕೊಳ್ಳಿ 6, ಊರಿನ ಸಂಖ್ಯೆಗೆ ನಾಮ ಸಂಖ್ಯೆ 2ನ ಆ್ಯಡ್ ಮಾಡ್ಕೊಳ್ಳಿ. ಅಂದರೆ ಈ ಟೋಟಲ್ ನಂಬರ್ಗೆ ಈ ಊರಿನ ಹೆಸರನ್ನ ಆ್ಯಡ್ ಮಾಡ್ಕೊತೀರಾ. ಹಾಗೆ ಈ ಟೋಟಲ್ ನಂಬರ್ಗೆ, ಪ್ಲೇಸಿನ ಟೋಟಲ್ ನಂಬರ್ಗೆ ವ್ಯಕ್ತಿಯ ಒಂದು ನಾಮ ಸಂಖ್ಯೆಯನ್ನು ಆ್ಯಡ್ ಮಾಡ್ಕೊತೀರಾ. 2 ಟೋಟಲ್ ಮಾಡಿದಾಗ 10, ಟೋಟಲ್ ಮಾಡಿದಾಗ 14. ನೋಡಿ 4 + 6 10 ಬಂತು. ಈ 4 ಯಾವುದು? ವ್ಯಕ್ತಿಯ ಹೆಸರು. 12 ಯಾವುದು? ಊರಿನ ಹೆಸರು. ವ್ಯಕ್ತಿಯ ಹೆಸರಿಗೆ ಊರಿನ ಹೆಸರನ್ನು ಆ್ಯಡ್ ಮಾಡಿ ಟೋಟಲ್ ನಂಬರ್ಗೆ, ಊರಿನ ಹೆಸರಿಗೆ ನಂಬರ್ಗೆ ವ್ಯಕ್ತಿಯ ನಂಬರ್ನ ಆ್ಯಡ್ ಮಾಡಿದ್ರೆ ಇಷ್ಟು ಬರುತ್ತೆ. ಈಗ ಇದನ್ನು ನಾವು ನೆಕ್ಸ್ಟ್ ಸ್ಟೆಪ್ ಏನು? ಡಿವೈಡೆಡ್ ಬೈ 8 ಮಾಡೋದು. ಓಕೆ, ಈಗ ನೋಡಿ 10ನ್ನು ಡಿವೈಡ್ ಮಾಡಿದ್ರೆ 8 2 ಬಂತು. 14ನ್ನು ಡಿವೈಡ್ ಮಾಡಿದ್ರೆ 6 ಬಂತು. ಇವಾಗ ನೋಡಿ ವ್ಯಕ್ತಿಯ ಹೆಸರು ಕೇವಲ 2 ಪಾಯಿಂಟ್ ಬಂದಿದೆ, ಊರಿನ ಹೆಸರಿಗೆ 6 ಪಾಯಿಂಟ್ ಬಂದಿದೆ. ಅಂದರೆ ನೀವು ವ್ಯಕ್ತಿಗೆ, ಗಣೇಶ್ ಅನ್ನೋ ವ್ಯಕ್ತಿಗೆ ಬೆಂಗಳೂರು ಅನ್ನೋ ಒಂದು ಊರಿಗೆ ಹೋದರೆ ಆತನಿಗೆ ಅದರಿಂದ ನಷ್ಟವನ್ನು ಹೊಂದ್ತಾರೆ. ಆ ಊರಿಗೆ ಇವನಿಂದ ಲಾಭ ಸಿಗುತ್ತೆ. ಮೇ ಬಿ ಇವಾಗ ಇವರು IAS ಆಫೀಸರು, KS ಆಫೀಸರು ಅಂತ ತಿಳ್ಕೊಳ್ಳೋಣ. ಈ ವ್ಯಕ್ತಿಗೆ ಈ ಊರಿಂದ ಲಾಭ ಸಿಗಲ್ಲ, ಬಟ್ ಈ ಊರಿಗೆ ಈ ವ್ಯಕ್ತಿಯಿಂದ ಲಾಭ ಸಿಗುತ್ತೆ ಅಂತ ಅರ್ಥ. ನಮಗೆ ಬೇಕಾಗಿರೋದು ನಮಗೆ ಲಾಭ ಇದೆಯೋ ಇಲ್ವೋ ಅಂತ ಮಾತ್ರ ಚೆಕ್ ಮಾಡ್ಕೋಬೇಕಲ್ವ. ಅಂದರೆ ಈ ಊರಿಗೆ ಹೋದ್ರೆ ನಮಗೆ ನಷ್ಟ ಅಂತೇಳಿ. ನಾವೀಗ ಬೆಂಗಳೂರು ಅಂತ ತೊಗೊಳೋದು ಬೇಡ. ಬೆಂಗಳೂರಿನಲ್ಲಿ ಯಾವುದೋ ಒಂದು ಪ್ಲೇಸ್, ಯಾಕೆಂದರೆ ಬೆಂಗಳೂರು ತುಂಬ ವಿಶಾಲವಾದ ನಗರ ಆಗಿರೋದ್ರಿಂದ, ಎಕ್ಸಾಂಪಲು ಗಣೇಶ್ ಅನ್ನೋ ವ್ಯಕ್ತಿ ಜಯನಗರಕ್ಕೆ ಟ್ರಾನ್ಸ್ಫರ್ ಆದರೆ
ಆಗ ನೀವು ಇಲ್ಲಿ ಬೆಂಗಳೂರು ಬದಲಾಗಿ ಜಯನಗರ ಅಂತ ಹಾಕೋದು. ಅದು ಊರು ನಿಮಗೆ ಅತಿ ದೊಡ್ಡ ನಗರಗಳಾಗಿದ್ದಾಗ ಆ ಊರಿನ ಹೆಸರು ತಗೊಳ್ಳೋದು ಅಂದರೆ ಇದನ್ನು ತಗೋಬೋದು. ಇದೊಂದು ಆಪ್ಷನ್ ಅಷ್ಟೇ ಇದು. ಓಕೆ, ಈ ಆಪ್ಷನ್ ನೀವು ತಗೊಳ್ಬೋದು. ಆಗ ನಿಮಗೆ ಈ ಕಾಕಿನಿ ಅನ್ನೋ ಪದ್ಧತಿನಲ್ಲಿ ಆ ಊರಿಗೆ ಹೋದರೆ ನಷ್ಟನ ಲಾಭನ ಅಂತ ಕಂಡುಹಿಡಲಿಕ್ಕೆ ಇದು 100% ವರ್ಕ್ ಆಗುತ್ತೆ. ಯಾರ್ಯಾರು ನಿಮ್ಮ ಊರನ್ನು ಬಿಟ್ಟು ಬೇರೆ ಊರಿಗೆ ಸ್ಥಳಕ್ಕೆ ಬಂದಿದ್ದೀರ ಅವರೆಲ್ಲ ಇದನ್ನು ಒಂದು ಪ್ರಯೋಗ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಇದು ಎಷ್ಟು ಪರ್ಫೆಕ್ಟಾಗಿ ವರ್ಕ್ ಆಗುತ್ತೆ ಅಂತೇಳಿ. ನೋಡಿ, ಈ ರೀತಿಯಾಗಿ ನಿಮಗೆ ನಮ್ಮ ವಾಸ್ತು ವಿನಾಯಕ ಯೂಟ್ಯೂಬ್ ಚಾನಲ್ನಲ್ಲಿ ಅನೇಕ ವಿಷಯಗಳನ್ನ, ಈ ಥರ ಸೀಕ್ರೆಟ್ ವಿಷಯಗಳನ್ನ ನಾನು ಹೇಳ್ಕೊಡ್ತಾ ಇರ್ತೀನಿ. ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ಯಾಕೆಂದರೆ ಸಬ್ಸ್ಕ್ರೈಬ್ ಮಾಡಿದ್ರೆ ಏನಾಗುತ್ತೆ, ನಿಮಗೆ ನೆಕ್ಸ್ಟ್ ವೀಡಿಯೋಸ್ ಎಲ್ಲ ನಿಮ್ಗೆ ಅಪ್ಡೇಟ್ ಆಗಿ ಬರ್ತಾ ಇರುತ್ತೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಎವ್ರಿ ಟೈಮ್ ನಾನೇ ಶೇರ್ ಮಾಡಿ ಹೇಳಬೇಕಾಗುತ್ತೆ ಇದನ್ನು ನೋಡಿ ನೋಡಿ ಅಂತ. ಅದು ಯಾವಾಗಲೂ ಆಗದೇ ಇರೋವಂಥ ಕೆಲಸ. ನೀವೇ ಸಬ್ಸ್ಕ್ರೈಬ್ ಆಗಿಬಿಟ್ರೆ ನನ್ನ ಎಲ್ಲ ವೀಡಿಯೋಸ್ ನಿಮಗೆ ಫಾಲೋ ಅಪ್ ಆಗ್ತಾ ಇರ್ತದೆ. ಓಕೆ, ನೀವು ನನ್ನ ಫಾಲೋ ಆಗ್ತಿರ್ತೀರ ಅಂತ ಅರ್ಥ. ನನ್ನ ವಿಡಿಯೋಸಿಂದ ನಿಮಗೆಲ್ಲ ತಿಳ್ಕೊಳ್ಳೋ ವಿಷಯಗಳು ಇರುತ್ತೆ ಹೊರತು ಇಲ್ಲಿ ಯಾವುದೇ ಒಂದು ಸಮಯವನ್ನು ವ್ಯರ್ಥ ಮಾಡುವಂಥ ವಿಷಯಗಳು ಯಾವುದೂ ಇರೋದಿಲ್ಲ. ಓಕೆ, ಈಗ ಈ ಕಾಕಿನಿ ಅನ್ನೋ ಪದ್ಧತಿ ಆದ ನಂತರ ನನ್ನ ನೆಕ್ಸ್ಟು ವಿಡಿಯೋದಲ್ಲಿ ನಿಮಗೆ ಒಂದು ಹೊಸ ವಿಚಾರನ ಕೊಡ್ತೀನಿ. ಅದು ಯಾವ ವಿಚಾರ ಅಂತ ಈಗ ಹೇಳ್ತಿದ್ದೀನಿ. ಯಾರಿಗೆ ಯಾವ ವರ್ಷ ಹುಟ್ಟಿದ್ರೆ, ಯಾವ ಡೇಟಲ್ಲಿ ಹುಟ್ಟಿರ್ತೀರ, ಯಾವ ಮಂತಲ್ಲಿ ಹುಟ್ಟಿರ್ತೀರ, ಯಾವ ವರ್ಷದಲ್ಲಿ ಹುಟ್ಟಿರ್ತೀರ, ಅದನ್ನು ತಗೊಂಡು ಹೇಗೆ ನಿಮಗೆ ಯಾವ ದಿಕ್ಕು ತುಂಬ ಚೆನ್ನಾಗಿ ಬರುತ್ತೆ, ಯಾವ ದಿಕ್ಕು ತುಂಬ ಕೆಟ್ಟದು, ಇದನ್ನು ಕಂಡುಹಿಡಿಯೋದು ಹೇಗೆ. ಇದು ವರ್ಲ್ಡ್ ವೈಡ್ ಯೂಸ್ ಮಾಡುವಂಥ ಒಂದು ಮೆಥಡ್ ಇದು. ಓಕೆ, ಇಡೀ ಪ್ರಪಂಚದಾದ್ಯಂತ ವೆಸ್ಟರ್ನ್ ಕಂಟ್ರೀಸ್ಗಳಲ್ಲಿ ತುಂಬ ಹೆಚ್ಚಿಗೆ ಯೂಸ್ ಮಾಡ್ತಾರೆ. ಅಲ್ಲಿ ಅಂತ ನಮ್ಮ ಇಂಡಿಯಾದಲ್ಲೂ ತುಂಬ ಜನ ಯೂಸ್ ಮಾಡ್ತಾರೆ. ಇದು 100% ವರ್ಕ್ ಆಗುತ್ತೆ. ಯಾವುದೇ ಒಂದು ನಿಮ್ಮ ಜಾತಕ ನೋಡೋ ಅವಶ್ಯಕತೆ ಇಲ್ಲ, ಅಥವಾ ಕುಂಡ್ಲಿ ನೋಡೋ ಅವಶ್ಯಕತೆ ಇಲ್ಲ. ಓಕೆ, ಬೇರೆ ಪದ್ಧತಿ ನೋಡೋ ಅವಶ್ಯಕತೆ ಇಲ್ಲ. ಇದೊಂದು ನಾನು ಹೇಳ್ಕೊಡೋ ಒಂದು ಪದ್ಧತಿನಲ್ಲಿ ನಿಮಗೆ ಪ್ರತಿಯೊಂದು ಯಾವ ದಿಕ್ಕು ನಿಮಗೆ ಬರುತ್ತೆ, ಯಾವ ದಿಕ್ಕು ಬರಲ್ಲ ಅನ್ನೋದನ್ನು ನೀವೇ ಕಲಿಬೋದು. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಎಲ್ಲರಿಗೂ ನಮಸ್ಕಾರ.